ನಮ್ಮ ಜೀವನದಲ್ಲಿ ತುಂಬಾ ಸಾರಿ ನಾವು ಹೊರಗೆ ಸ್ಟ್ರಾಂಗ್ ಆಗಿರ್ತೀವಿ, ಆದರೆ ಮನಸ್ಸಿನ ಒಳಗೆ ತುಂಬಾ ಹೆವಿ ಫೀಲ್ ಆಗಿರುತ್ತೆ. ಮನಸ್ಸು ತುಂಬಾ ಭಾರವಾಗಿರುತ್ತೆ. ಯಾಕೆ ಅಂತ ಗೊತ್ತಾಗೋದಿಲ್ಲ. ಇಂದು ನಾವು ಮಾತಾಡೋದು ಒಂದು ಪವರ್ಫುಲ್ ಟಾಪಿಕ್ ಬಗ್ಗೆ. ಮನಸ್ಸು ಹಗುರ ಅಂದ್ರೆ ಏನು, ಅದನ್ನ ಹೇಗೆ ಪಡೆಯೋದು, ಮತ್ತೆ ನಮ್ಮ ಜೀವನದಲ್ಲಿ ಶಾಂತಿ ತರೋದು ಹೇಗೆ. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮ್ಮ ಜೀವನದಲ್ಲಿ ಒಂದು ಚೇಂಜ್ ಆಗುತ್ತೆ. ಮನಸ್ಸು ಯಾಕೆ ಭಾರವಾಗುತ್ತೆ? ನಮ್ಮ ಮನಸ್ಸು ಒಂದು ಸ್ಟೋರೇಜ್ ಡಿವೈಸ್ ತರಹ. ನಾವು ನೋಡಿದ್ದು, ಕೇಳಿದ್ದು, ಅನುಭವಿಸಿದ್ದು ಎಲ್ಲವೂ ಸೇವ್ ಆಗುತ್ತೆ. ಪ್ರಶ್ನೆ ಏನು ಅಂದ್ರೆ, ನಾವು ಕೆಟ್ಟ ನೆನಪುಗಳನ್ನು ಅಳಿಸೋಕೆ ಪ್ರಯತ್ನವೇ ಮಾಡೋದಿಲ್ಲ. ಯಾರಾದ್ರೂ ನಮ್ಮನ್ನು ನೋಯಿಸಿದ್ರೆ, ಯಾರಾದ್ರೂ ನಮ್ಮ ವಿಶ್ವಾಸವನ್ನು ಮುರಿದ್ರೆ, ನಾವು ವಿಫಲವಾದ್ರೆ ಇವೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಉಳಿದುಕೊಳ್ಳುತ್ತವೆ. ಒಂದು ಉದಾಹರಣೆ, ನೀವು ಒಂದು ಬ್ಯಾಗ್ ಹಿಡಿದು ಹೋಗ್ತಿದ್ದೀರಾ ಅಂತ ಕಲ್ಪನೆ ಮಾಡಿ. ಆದ್ರೆ ಅದರಲ್ಲಿ ಬೇಡವಾದ ವಸ್ತುಗಳನ್ನು ತುಂಬಿದ್ರೆ ಏನಾಗುತ್ತೆ? ಭಾರ ಹೆಚ್ಚಾಗುತ್ತೆ. ನೀವು ಸುಸ್ತಾಗುತ್ತೀರಾ? ಅದೇ ರೀತಿ ನಮ್ಮ ಮನಸ್ಸು ಕೂಡ ಬೇಡವಾದ ಆಲೋಚನೆಗಳಿಂದ ತುಂಬಿದ್ರೆ ಅದು ಭಾರವಾಗುತ್ತದೆ. ಒಂದು ದಿನ ಒಬ್ಬ ಜ್ಞಾನಿ ಹೇಳ್ತಾನೆ, ನೀನು ಕಾರ್ ಓಡಿಸುತ್ತಾ ಹಿಂಬದಿಯ ಕನ್ನಡಿ ಮಾತ್ರ ನೋಡ್ತಾ ಇದ್ದರೆ ಅಪಘಾತವಾಗುತ್ತದೆ. ಇದೇ ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ಮನಸ್ಸನ್ನು ಹಗುರ ಮಾಡೋ ವಿಧಾನಗಳು ಬಿಡೋದು ಕಲಿಯಿರಿ. ಎಲ್ಲವನ್ನೂ ನಾವು ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ. ಕೆಲವು ವಿಷಯಗಳನ್ನು ಬಿಡಬೇಕು. ಮಾತನಾಡಿ, ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ಮಿತ್ರ ಅಥವಾ ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ಧ್ಯಾನ, ಪ್ರತಿದಿನ 10 ನಿಮಿಷ ಸಾಕು, ಮನಸ್ಸು ಶಾಂತವಾಗುತ್ತದೆ. ಪ್ರಕೃತಿಯ ಜೊತೆ ಸಂಪರ್ಕ ಹೊಂದಿಕೊಳ್ಳಿ. ಹಸಿರು ಮರಗಳು, ತಾಜಾ ಗಾಳಿ ಇವು ಮನಸ್ಸಿಗೆ ಔಷಧಿಯಂತೆ ಕೆಲಸ ಮಾಡುತ್ತವೆ. ಕೃತಜ್ಞತೆಯ ಅಭ್ಯಾಸ, ನಿಮ್ಮ ಬಳಿ ಇಲ್ಲದದ್ದನ್ನು ಯೋಚಿಸಬೇಡಿ, ಇದ್ದದ್ದಕ್ಕೆ ಧನ್ಯವಾದ ಹೇಳಿ. ನಿಜ ಜೀವನದ ಬದಲಾವಣೆ. ಒಬ್ಬ ಹುಡುಗ ಸದಾ ಒತ್ತಡ, ಆತಂಕ ಮತ್ತು ಅತಿಯಾಗಿ ಯೋಚಿಸುವ ಅಭ್ಯಾಸದಲ್ಲಿ ಇರುತ್ತಾನೆ. ಅವನು ನಿಧಾನವಾಗಿ ಕೆಲವು ಬದಲಾವಣೆಗಳನ್ನು ಮಾಡುತ್ತಾನೆ. ಸಾಮಾಜಿಕ ಜಾಲತಾಣ ಬಳಕೆ ಕಡಿಮೆ ಮಾಡುತ್ತಾನೆ. ಬೆಳಗಿನ ನಡೆಯನ್ನು ಪ್ರಾರಂಭಿಸುತ್ತಾನೆ. ನಕಾರಾತ್ಮಕ ಜನರನ್ನು ದೂರ ಇಡುತ್ತಾನೆ. ಫಲಿತಾಂಶ, ಅವನ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ಪಾಠ, ಸಣ್ಣ ಬದಲಾವಣೆಗಳು ದೊಡ್ಡ ಫಲಿತಾಂಶಗಳನ್ನು ತರುತ್ತವೆ. ಮನಸ್ಸು ಹಗುರವಾದ ನಂತರ ಏನಾಗುತ್ತದೆ? ನೀವು ಸಂತೋಷವಾಗುತ್ತೀರಿ, ನಿದ್ರೆ ಚೆನ್ನಾಗಿ ಬರುತ್ತದೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಜೀವನ ಸರಳವಾಗುತ್ತದೆ. ಅತ್ಯಂತ ಮುಖ್ಯವಾದದ್ದು, ನೀವು ನಿಮ್ಮನ್ನೇ ಪ್ರೀತಿಸುತ್ತೀರಿ. ಜೀವನ ತುಂಬಾ ಚಿಕ್ಕದು. ಮನಸ್ಸನ್ನು ಭಾರವಾಗಿಟ್ಟುಕೊಂಡು ಬದುಕೋದು ವ್ಯರ್ಥ. ಹಗುರ ಮನಸ್ಸು ಎಂದರೆ ಸಂತೋಷ ಜೀವನ. ಇಂದು ಒಂದು ನಿರ್ಧಾರ ಮಾಡಿ, ನಾನು ಬೇಡವಾದ ಆಲೋಚನೆಗಳನ್ನು ಬಿಡುತ್ತೇನೆಂದು ನಿರ್ಧಾರ ಮಾಡಿ. ನಿಮ್ಮ ಜೀವನದ ಬದಲಾವಣೆ ಇಂದೇ ಪ್ರಾರಂಭವಾಗುತ್ತದೆ. ಮನಸ್ಸು ಹಗುರ ಇದ್ದರೆ ಜೀವನ ಸುಂದರವಾಗುತ್ತದೆ. ಆಲೋಚನೆ ಯಾಕೆ ಬಿಡೋಕಾಗೋದಿಲ್ಲ? ಕಾರಣ ಸರಳ, ನಾವು ನಮ್ಮ ನೋವನ್ನು ಹಿಡಿದುಕೊಂಡೇ ಇರುತ್ತೇವೆ. ಅದನ್ನು ಬಿಡೋದ್ರ ಬದಲು ಅದನ್ನೇ ಮತ್ತೆ ಮತ್ತೆ ನೆನೆಸಿಕೊಳ್ಳುತ್ತೇವೆ. ಮನಸ್ಸು ಒಂದು ಅಭ್ಯಾಸ ಯಂತ್ರ. ನೀವು ಯಾವ ರೀತಿಯ ಆಲೋಚನೆ ಅಭ್ಯಾಸ ಮಾಡುತ್ತೀರೋ ಅದೇ ಮತ್ತೆ ಮತ್ತೆ ಬರುತ್ತದೆ. ಆದ್ದರಿಂದ ಮುಂದಿನ ಹಂತದ ಬದಲಾವಣೆ ಬೇಕಾದರೆ ನೀವು ನಿಮ್ಮ ಆಲೋಚನೆಗಳನ್ನು ಬದಲಿಸಬೇಕು. ಇದಕ್ಕೆ ಸರಳ ವಿಧಾನ. ಯಾವಾಗ ನಕಾರಾತ್ಮಕ ಆಲೋಚನೆ ಬರುತ್ತದೆ, ಅದನ್ನು ಪ್ರಶ್ನಿಸಿ. ಇದು ನಿಜವೇ? ಇದಕ್ಕೆ ಸಾಕ್ಷಿ ಇದೆಯಾ? ಇದರಿಂದ ನನಗೆ ಏನು ಪ್ರಯೋಜನ? ಈ 3 ಪ್ರಶ್ನೆಗಳು ನಿಮ್ಮ ಮನಸ್ಸನ್ನು ಮರುಸ್ಥಾಪನೆ ಮಾಡುತ್ತವೆ. ಒಂದು ದಿನದಲ್ಲಿ ಎಲ್ಲವೂ ಬದಲಾವಣೆಯಾಗೋದಿಲ್ಲ, ಆದರೆ ಪ್ರತಿದಿನ ಸಣ್ಣ ಹೆಜ್ಜೆ ಹಾಕಿದರೆ ಒಂದು ದಿನ ದೊಡ್ಡ ಬದಲಾವಣೆ ಕಾಣಬಹುದು. ನಿಮ್ಮ ಪ್ರಯಾಣ ನಿಧಾನವಾಗಿರಬಹುದು, ಆದರೆ ಅದು ಇನ್ನೂ ಪ್ರಗತಿಯೇ. ಒಂದು ದಿನ ನೀವು ಗಮನಿಸುತ್ತೀರಿ, ನೀವು ಹಳೆದನ್ನ ಆಲೋಚಿಸಿ ಪ್ರತಿಕ್ರಿಯಿಸುತ್ತಿಲ್ಲ. ನೀವು ಶಾಂತವಾಗಿದ್ದೀರಿ, ನೀವು ಬಲವಾಗಿದ್ದೀರಿ. ಅದೇ ನಿಜವಾದ ಬೆಳವಣಿಗೆ. ಕೊನೆಗೆ ಒಂದು ಮುಖ್ಯ ಮಾತು, ನಿಮ್ಮ ಮನಸ್ಸನ್ನು ಯಾರ ನಿಯಂತ್ರಣಕ್ಕೂ ಕೊಡಬೇಡಿ. ನಿಮ್ಮ ಸಂತೋಷ ನಿಮ್ಮ ಕೈಯಲ್ಲಿರಲಿ. ನಿಮ್ಮ ಜೀವನದಲ್ಲಿ ಏನೇ ಆಗಲಿ, ಒಂದು ಮಾತು ನೆನಪಿಟ್ಟುಕೊಳ್ಳಿ, ನಾನು ಇದನ್ನ ನಿಭಾಯಿಸಬಹುದು. ಅದರ ಮೂಲಕ ನಿಮ್ಮ ಶಕ್ತಿ ಬೆಳೆಯುತ್ತದೆ. ಕೊನೆಗೆ ಒಂದು ಮಾತು, ನಿಮ್ಮ ಮನಸ್ಸನ್ನು ಹಗುರವಾಗಿಟ್ಟುಕೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ. ಹಿಂದಿನದನ್ನು ಬಿಡಿ, ಇಂದಿನ ಕ್ಷಣವನ್ನು ಬದುಕಿ, ನಾಳೆಯ ಮೇಲೆ ನಂಬಿಕೆ ಇಡಿ. ನಿಮ್ಮ ಮನಸ್ಸು ಶಾಂತವಾಗಿದ್ರೆ ಜೀವನ ಸುಂದರವಾಗುತ್ತದೆ. ಈ ಮಾತು ನಿಮಗೆ ಇಷ್ಟವಾದ್ರೆ ಇದನ್ನ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಹಂಚಿಕೊಳ್ಳಿ. ಇನ್ನಷ್ಟು ಇಂತಹ ಉಪಯುಕ್ತ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಯಶಸ್ಸು ಸದಾ ಇರಲಿ. ಮುಂದಿನ ಭಾಗದಲ್ಲಿ ನಾವು ನೋಡೋದು ಅತಿಯಾಗಿ ಯೋಚಿಸುವುದನ್ನು ಹೇಗೆ ನಿಯಂತ್ರಿಸುವುದು, ಒತ್ತಡ ಮತ್ತು ಆತಂಕವನ್ನು ಹೇಗೆ ನಿಭಾಯಿಸುವುದು ಅನ್ನೋದನ್ನ. ಇಲ್ಲಿವರೆಗೆ ನೋಡಿದಕ್ಕಾಗಿ ಧನ್ಯವಾದಗಳು.